ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಒಂದು ಅದ್ಭುತ ವಿಚಾರ. ಏನಪ್ಪ ಅಂತಂದರೆ, ಬರೋ ತಿಂಗಳು 14 ಅಥವಾ 15ಕ್ಕೆ ಹೆಚ್ಚು ಕಡಿಮೆ, ಅದನ್ನು ಕೂಡ ನಾನು ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀನಿ. ದತ್ತ ಜಯಂತಿಯ ಒಂದು ಅದ್ಭುತ ಒಂದು ಕಾರ್ಯಕ್ರಮ ಇದೆ. ಯಾವ ಥರ ಅದನ್ನು ದತ್ತ ಮಹಾರಾಜರ ಪಾರಾಯಣ ಆಗಲಿ ಮತ್ತೊಂದಾಗಲಿ ಒಂದು ದಿವಸದಲ್ಲೂ ಕೂಡ ಮಾಡಿ ಒಂದು ಫಲ ಪಡೆಯುವಂಥ ಒಂದು ವೇನ ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ಓದೋಕ್ಕೆ ಬರಲ್ವೋ ಅವರು ಕೂಡ ಈ ವ್ರತನ ಮಾಡ್ಬೋದು. ಸೊ ಅಟ್ಲೀಸ್ಟ್ ಒಂದು 3 ದಿವಸ ಆದರೂ ಕೂಡ ನೀವು ಸಂಕಲ್ಪ ಮಾಡಿಕೊಂಡು, ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಸಂಕಲ್ಪ ಮಾಡಿಕೊಂಡು, ಒಂದು ದತ್ತಾತ್ರೇಯ ಒಂದು ಫೋಟೋ ಇಟ್ಕೊಂಡು, ನಿಮ್ಮ ಹತ್ರ ಲಘು ಚರಿತ್ರೆ ಇದ್ದರೆ ಲಘು ಚರಿತ್ರೆ ಓದ್ಬೋದು. ಇಲ್ಲ ನನಗೆ ಓದೋಕ್ಕೆ ಟೈಮ್ ಇಲ್ಲಪ್ಪ ಅನ್ನೋರು ಮೊಬೈಲಲ್ಲಿ ಇರುವಂತಹ ದತ್ತಾತ್ರೇಯ ಒಂದು ಕಥಾ ಭಾಗ ಇರುತ್ತೆ, ಅದನ್ನು ಕೂಡ ನೀವು ಕೇಳಿಕೊಂಡು ಹೋದರೂ ಸಾಕು, ತುಂಬಾ ಅದ್ಭುತವಾಗಿರುತ್ತೆ. ಆದರೆ ಮಾಮೂಲಿಯಾಗಿ ತುಂಬಾ ಶ್ರದ್ಧಾಭಕ್ತಿಯಿಂದ ಕಾಲಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಳ್ಳಬಾರದು. ಮತ್ತು 2 ಹೊತ್ತು ಸ್ನಾನ ಮಾಡಬೇಕು, ಚಾಪೆ ಮೇಲೆ ಮಲಗಬೇಕು, ಆದಷ್ಟು ದಿಂಬನ್ನು ಅವಾಯ್ಡ್ ಮಾಡಬೇಕು. ಇದೆಲ್ಲ ಮುಗಿದ ಮೇಲೆ ಪ್ರತಿ ದಿವಸ ಬೆಳಗಿನ ಜಾವ ಆದಷ್ಟು ಬೇಗನೆ ಎದ್ದು, ಅಂದರೆ ಒಂದು 3 ಗಂಟೆಗೆ ಎದ್ದು ಈ ಒಂದು ಪಾರಾಯಣ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಕಷ್ಟ ಆಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ನೀವು ಸಾಯಂಕಾಲನೂ ಕೂಡ ಓದ್ಬೋದು. ಈ ಥರ ಒಂದು ವ್ರತ ಇದೆ. ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ಈ ಒಂದು ವ್ರತನ ನೀವು ಪ್ರಾರಂಭ ಮಾಡ್ಬೋದು. ಮತ್ತು ನಿಮಗೆ ತಿಳಿದಂಗೆ ಇವಾಗ ತಿರ್ಗಾ 48 ದಿನದ ಒಂದು ಹೋಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಇವತ್ತಿಗೆ 13 ದಿವಸ ಆಯಿತು. ಆ ಒಂದು ಹೋಮನ ಕೂಡ ನಾನು ಟೆಲಿಕಾಸ್ಟು ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ವ್ರತ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗತ್ತೆ. ಹೆಣ್ಮಕ್ಳು ತಮ್ಮ ಒಂದು ತಿಂಗಳ ಸಮಸ್ಯೆಯಲ್ಲಿ ಈ ವ್ರತನ ಮಾಡೋ ಹಾಗಿಲ್ಲ. ಮತ್ತು ಕಂಪ್ಲೀಟ್ಲಿ ನಾನ್ ವೆಜ್ಜನ್ನು ಬಿಡಬೇಕು. ಮದ್ಯಪಾನ, ಧೂಮ್ರಪಾನ ಎಲ್ಲವನ್ನೂ ತ್ಯಜಿಸಬೇಕಾಗತ್ತೆ. ಸೊ ಒಂದಿನ ಬಿಫೋರೇ ನೀವು ಇವುಗಳನ್ನೆಲ್ಲ ವ್ರತದ ನಿಯಮಗಳನ್ನು ಪಾಲಿಸಿ 1 ದಿನ ಆದ ಮೇಲೆ ನೀವು ಮಾಮೂಲಾಗಿರ್ಬೋದು. ಸೊ ಈ ಥರ ದತ್ತ ಜಯಂತಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು, ಸಂಕಲ್ಪ ಮಾಡಿಕೊಂಡು ಆ ಒಂದು ದತ್ತ ಜಯಂತಿಯ ಅನುಗುಣವಾಗಿ ಒಂದು ನೀವು ಗುರುಚರಿತ್ರೆಯ ಪಾರಾಯಣ ಮಾಡ್ಬೋದು. ಖಂಡಿತ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಹಂಗಾರೆ ಒಂದು ದತ್ತಾತ್ರೇಯ ಮಹಾರಾಜರ ಒಂದು ಹೋಮದ ವಿಡಿಯೋನ ನೋಡ್ಕೊಂಬಂದ್ಬಿಡೋಣ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನೀವು ಕಂಡಂಗೆ ಒಂದು ಶ್ರೀಚಕ್ರ, ಭಗವತಿ ತಾಯಿಯ ಒಂದು ಫೋಟೋ, ಒಂದು ದತ್ತಾತ್ರೇಯ ಮಹಾರಾಜರ ಇದೊಂದು ಜಾಗ, ಇಲ್ಲಿ ಒಂದು ಈ ವಿಗ್ರಹ ಇವಾಗ ಹೊಸದಾಗಿ ಪ್ರತಿಷ್ಠಾಪನೆ ಆಗುವ ಜಾಗದಲ್ಲಿ ಹೋಗುತ್ತೆ. ಮತ್ತು 48 ದಿನದ ಸತತ ಹೋಮ ಇವತ್ತು ಯಶಸ್ವಿ. 13ನೇ ದಿನ. ಕಾರಣಾಂತರಗಳಿಂದ ನನಗೆ ವಿಡಿಯೋ ಬಿಡೋಕ್ಕೆ ಆಗಲಿಲ್ಲ. ಸೊ ತುಂಬ ಅದ್ಭುತ ಅನ್ನಿಸ್ತಾ ಇದೆ. ಇಷ್ಟು ಬೆಳಗಿನ ಜಾವ ನಾವು ಸುಮಾರು ಇವಾಗ 4 ಗಂಟೆ ಹೋಮ
ಪೂರ್ಣಾವತಿ ಮುಗಿದಿದೆ. ಯಥಾಶಕ್ತಿ ಭಗವಂತ ನಮಗೇನು ಶಕ್ತಿ ಕೊಟ್ಟಿದ್ದಾನೋ ಆ ಒಂದು ಶಕ್ತಿ ಅನುಸಾರವಾಗಿ ಈ ಒಂದು 48 ದಿನದ ಹೋಮ ಸತತವಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಆಶೀರ್ವಾದ ಇದೇ ಥರ ನಮಗಿರಲಿ. ದತ್ತ ಮಹಾರಾಜರ ಕೃಪಾಶೀರ್ವಾದ ಸದೈವವಾಗಿ ಅವರ ಆಶೀರ್ವಾದದಿಂದ ನಡೀತಾ ಇದೆ. ಭಗವಂತ ಇದೇ ಥರ ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಹೋಮ ನೀವು ನೋಡ್ತಾ ಇದ್ದೀರ ಯಶಸ್ವಿಯಾಗಿ ಇವತ್ತು 13ನೇ ದಿವಸ. ಇನ್ನೂ ಸುಮಾರು ನನಗನ್ಸಿದ ಮಟ್ಟಿಗೆ ಇನ್ನೂ 1 ತಿಂಗಳ ಜನವರಿವರೆಗೂ ಈ ಹೋಮ ಬೆಳಗಿನ ಜಾವ ಆಗ್ತಾ ಇರುತ್ತೆ. ಓಕೆ, ಮತ್ತು ಏನೇ ಡೆವಲಪ್ಮೆಂಟ್ಸ್ ಇದ್ದರೂ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.